ನಮಸ್ಕಾರ ಬಂದವರೇ, ನಾವು ಇತ್ತೀಚೆಗೆ ಎಲ್ಲ ಮಾಪನಗಳನ್ನು MKS ಸಿಸ್ಟಮಲ್ಲಿ ನೋಡ್ತೀವಿ. MKS ಅಂತಂದರೆ ಅಳತೆಯನ್ನು ಮೀಟರ್ನಲ್ಲಿ, ತೂಕವನ್ನು ಕಿಲೋಗ್ರಾಮ್ನಲ್ಲಿ ಮತ್ತು ಸಮಯವನ್ನು ಸೆಕೆಂಡ್ನಲ್ಲಿ ಕಾಣ್ತೀವಿ. ಈ ಮೆಟ್ರಿಕ್ ಸಿಸ್ಟಮ್ಮು ಭಾರತದಲ್ಲಿ 1958ರಲ್ಲಿ ಜಾರಿಗೆ ಬಂತು. ಇದಕ್ಕೆ ಪೂರ್ವವಾಗಿ ಬ್ರಿಟಿಷ್ನರು ಮೂಲ ಭೂಮಾಪನ ಮಾಡುವಾಗ FPS ಸಿಸ್ಟಮ್ ಯೂಸ್ ಮಾಡ್ತಾಯಿದ್ರು. FPS ಅಂತಂದರೆ ಫೂಟ್ ಅಂದರೆ ಅಡಿ, ಪೌಂಡ್ ಮತ್ತು ಸಮಯವನ್ನು ಸೆಕೆಂಡ್ನಲ್ಲಿ ಗುರುತಿಸ್ತಾ ಇದ್ರು. ಒಂದು ಅಡಿಗೆ 12 ಇಂಚು. ಹಾಗಾದರೆ ಇಂಚು ಅಂದ್ರೇನು? ಹಿಂದೆ ಬಾರ್ಲಿ ಬೆಳೀತಾ ಇದ್ರು. ಬಾರ್ಲಿ ಹುರಿದು 3 ಬಾರ್ಲಿನ ಒಟ್ಟಾಗಿ ಜೋಡಿಸಿದಾಗ ಎಷ್ಟು ಉದ್ದ ಬರುತ್ತೋ ಅದನ್ನು ಇಂಚು ಅಂತ ಕರೆದ್ರು. 3 ಅಡಿಗೆ 1 ಗಜ, 5.5 ಗಜಕ್ಕೆ 1 ಪೋಲ್ ಅಂದರೆ 16.5 ಅಡಿ, 4 ಪೋಲ್ಗೆ 1 ಸರಪಳಿ ಅಂದರೆ 66 ಅಡಿ. ಇದನ್ನೇ ಗುಂಟು ಚೈನ್ ಅಂತಾರೆ. ಇದನ್ನೇ ಮೂಲ ಭೂಮಾಪನ ಸಮಯದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. 40 ಪೋಲ್ಗೆ 1 ಫರ್ಲಾಂಗ್ ಆಗ್ತದೆ, 8 ಫರ್ಲಾಂಗ್ಗೆ 1 ಮೈಲಿ ಆಗ್ತದೆ. ಹಾಗಾದರೆ 1 ಸರಪಳಿಗೆ ಮತ್ತು 1 ಫರ್ಲಾಂಗ್ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ನೋಡೋಣ. 1 ಸರಪಳಿ ಇಂಟು 40, 1 ಫರ್ಲಾಂಗಿಗೆ 40 ಪೋಲು ಅಂದರೆ 1 ಸರಪಳಿಗೆ 66 ಅಡಿ, 40 ಇಂಟು 1 ಪೋಲ್ಗೆ 16 ಅಡಿ, ಒಟ್ಟು 43,560 ಚದರ ಅಡಿ ಬರುತ್ತೆ. ಇದನ್ನೇ ಎಕರೆ ಅಂತಂದರು. ಕಾಲಕ್ರಮೇಣ 66 ಅಡಿ ಉದ್ದದ ಚೈನನ್ನು ಬಳಕೆ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗ 33 ಅಡಿ ಉದ್ದದ ಸರಪಳಿಯನ್ನು ಯೂಸ್ ಮಾಡಿದ್ರು. ಈ ಸಂದರ್ಭದಲ್ಲಿ 1 ಸರಪಳಿ ಉದ್ದ, 1 ಸರಪಳಿ ಅಗಲ ಆದರೆ 1 ಗುಂಟೆ. 1 ಸರಪಳಿ ಉದ್ದ 33 ಅಡಿ ಮುಂಟು 33 ಅಡಿ ಅಂದರೆ 1089 ಚದರ ಅಡಿಗೆ 1 ಗುಂಟೆ ಅಂತ ಕರೆದ್ರು. 1 ಎಕರೆಗೆ 40 ಗುಂಟೆ. ಹಾಗಾದರೆ 1 ಎಕರೆಗೆ 43,560 ಚದರ ಅಡಿಗಳು. ತಾವು ಪಹಣಿ ಪರಿಶೀಲಿಸಿದಾಗ ಪಹಣಿಯಲ್ಲಿ ಈಗಲೂ ಸಹ ಎಕರೆ ಗುಂಟೆನೇ ದಾಖಲಿಸ್ತಾರೆ. ಆದರೆ ಭೂಮಾಪನ ಕಚೇರಿಯಲ್ಲಿ ಇತ್ತೀಚೆಗೆ ಆಕಾರ ಬಂದಲ್ಲಿ ಮೆಟ್ರಿಕ್ ಸಿಸ್ಟಮ್ ಮೂಲಕ ಹೆಕ್ಟೇರ್ಸ್ ಮತ್ತು ಇಯರ್ಸ್ನ ದಾಖಲಿಸ್ತಾರೆ. ಇವುಗಳನ್ನ ತಾವು ಪರಿಶೀಲಿಸಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಯೂಟ್ಯೂಬ್, ಫೇಸ್ಬುಕ್, ಥ್ರೆಡ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಸಬ್ಸ್ಕ್ರೈಬ್ ಮಾಡಿ ನೋಡಬಹುದಾಗಿದೆ. ನಮಸ್ಕಾರ.